ವೀಕ್ಷಕರೇ, ನೀವು ಸಾಮಾನ್ಯವಾಗಿ ಮಕ್ಕಳಿಗೆ ಅವಲಕ್ಕಿ ಬಿಸಿಬೇಳೆ ಬಾತ್ ಆಗಿರ್ಬೋದು, ಅವಲಕ್ಕಿ ಚಿತ್ರಾನ್ನ ಆಗಿರ್ಬೋದು, ಈ ಥರದ ಅಡುಗೆನ ಮಾಡಿಕೊಟ್ಟಿರ್ತೀರಾ. ಅವ್ರಿಗೂ ಕೂಡ ಈ ಅಡುಗೆ ತಿಂದು ತಿಂದು ಬೋರ್ ಆಗಿರುತ್ತೆ. ಆದರೆ ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ, ಸೊ ಅವ್ರಿಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಡ್ಬೇಕು ಇರುವಂಥ ಪದಾರ್ಥದಿಂದ. ಹಾಗಾಗಿ ನೀವು ಮಾಡಿಕೊಡಿ ಅವರಿಗೆ ಅವಲಕ್ಕಿಯಿಂದ ಕಲರ್ಫುಲ್ ಕೊಕೊನಟ್ ಸ್ವೀಟ್ ಪೋಹಾ. ಪೋಹಾ ಅಂದರೆ ಮರಾಠಿಯಲ್ಲಿ ಅವಲಕ್ಕಿ ಅಂತ ಅರ್ಥ ಆಗುತ್ತೆ. ಸೊ ಇವತ್ತು ನಾವು ಅವಲಕ್ಕಿಯಿಂದ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಗಟ್ಟಿ ಅವಲಕ್ಕಿ, ಸಕ್ಕರೆ, ರೋಸ್ ವಾಟರ್, ಗ್ರೀನ್ ಫುಡ್ ಕಲರ್, ಆರೆಂಜ್ ಫುಡ್ ಕಲರ್, ಒಣ ಕೊಬ್ಬರಿ ತುರಿ, ಗೋಡಂಬಿ, ದ್ರಾಕ್ಷಿ, ಗಸಗಸೆ, ಏಲಕ್ಕಿ ಪುಡಿ. ಅವಲಕ್ಕಿಯಲ್ಲಿ 3-4 ಥರದ ಅವಲಕ್ಕಿ ಬರುತ್ತಲ್ವಾ. ನಾಗೊಂಡಿರೋದು ತೆಳು ಅವಲಕ್ಕಿ, ಸ್ವಲ್ಪ ಮೀಡಿಯಮ್ ಇರುತ್ತಲ್ಲ ಆ ಥರದ್ದು. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಒಂದು ಬೌಲ್ನಲ್ಲಿ ಹಾಕಬೇಕು. ಹಾಗೆ ಇನ್ನೊಂದು ಬೌಲ್ನಲ್ಲೂ ಕೂಡ ಹಾಕ್ಬಿಡಿ. ಈಗ 2 ಅವಲಕ್ಕಿಗೆ ರೋಸ್ ವಾಟರ್ ಹಾಕ್ತಾ ಇದೆ. ನೀವು ಹಾಲು ಕೂಡ ಬಳಸಬಹುದು. ಮಕ್ಕಳಿಗೆ ನೀವು ಎಷ್ಟು ಥರ ವೆರೈಟಿ ಅಡುಗೆ ಮಾಡಿಕೊಟ್ಟು ಸಾಲದು. ಅವರು ಎವ್ರಿ ಟೈಮ್ ಕೂಡ ಮಾಡಿಕೊಟ್ಟಾಗ ನೆಕ್ಸ್ಟ್ ಟೈಮ್ ಏನು ಮಾಡ್ತೀಯಮ್ಮ, ಇದು ಇಷ್ಟು ರುಚಿಯಾಗಿದೆ, ಹಾಗಾದರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಇನ್ನೂ ರುಚಿಯಾಗಿ ಸಿಗುತ್ತಲ್ವಾ ನಮಗೆ ಅಂತ ಕೇಳ್ತಾರೆ. ಅವ್ರ ನಿರೀಕ್ಷೆಗೆ ನಾವು ಸ್ಪಂದಿಸಬೇಕಲ್ವಾ. ಅದಕ್ಕೋಸ್ಕರ ನೀವು ಹೊಸ ಅಡುಗೆನ ಕಲ್ತಿರ್ಬೇಕಾಗತ್ತೆ. ಕಲಿಬೇಕಂದ್ರೆ ಏನು ಮಾಡಬೇಕು, ನಮ್ಮ ಕಾರ್ಯಕ್ರಮ ನೋಡಬೇಕಲ್ಲ. ನಾನು ಫುಡ್ ಕಲರ್ ಕೂಡ ಬಳಸ್ತಾ ಇದ್ದೀನಿ, ಗ್ರೀನ್ ಕಲರ್. ಹಾಗೆ ಇದಕ್ಕೆ ಸಕ್ಕರೆ ಪುಡಿ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತು. ಸೇಮ್ ಮತ್ತೆ ರೋಸ್ ವಾಟರ್ ತಗೊಳ್ಳಿ. ಈಗ ನಾನು ಆರೆಂಜ್ ಕಲರ್ನ ಬಳಸ್ತಾ ಇದ್ದೀನಿ. ಇದಕ್ಕೂ ಕೂಡ ನೀವು ಸಕ್ಕರೆ ಹಾಕ್ಬೋದು. ಈಗ ಒಂದು ಪ್ಲೇಟ್ಗೆ ಫಸ್ಟು ಗ್ರೀನ್ ಕಲರ್, ಈಗ ಸುತ್ತಲೂ ಕೂಡ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿ ಹಾಕಬೇಕು ಮೇಲೆ. ಈಗ ಹುರಿದಿರುವಂಥ ಒಂದು ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡರ್. ನೋಡಿದ್ರಾ ವೀಕ್ಷಕರೇ, ಕಲರ್ಫುಲ್ ಕೊಕೊನಟ್ ಸ್ವೀಟ್ ಪೋಹಾ ಹೇಗೆ ಮಾಡೋದು ಅಂತ. ಕಲರ್ಫುಲ್ ಕೊಕೊನಟ್ ಸ್ವೀಟ್ ಪೋಹಾ ಮಾಡುವ ವಿಧಾನ. ಈಗ ಪುಡಿ ಮಾಡಿಕೊಂಡ ಗಟ್ಟಿ ಅವಲಕ್ಕಿಯನ್ನು ಬೇರೆಯಾಗಿ 2 ಬೌಲ್ನಲ್ಲಿ ಹಾಕಿಕೊಳ್ಳಿ. ಈಗ ಒಂದು ಬೌಲ್ಗೆ ಸ್ವಲ್ಪ ರೋಸ್ ವಾಟರ್, ಗ್ರೀನ್ ಫುಡ್ ಕಲರ್, ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.
ಈಗ ಇನ್ನೊಂದು ಬೌಲ್ನಲ್ಲಿರುವ ಅವಲಕ್ಕಿಗೆ ಸ್ವಲ್ಪ ರೋಸ್ ವಾಟರ್, ಆರೆಂಜ್ ಫುಡ್ ಕಲರ್, ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟಲ್ಲಿ ಗ್ರೀನ್ ಫುಡ್ ಕಲರ್ ಹಾಕಿ ಕಲಸಿದ ಗಟ್ಟಿ ಅವಲಕ್ಕಿ, ಆರೆಂಜ್ ಫುಡ್ ಕಲರ್ ಹಾಕಿದಂತಹ ಅವಲಕ್ಕಿಯನ್ನು ಒಂದು ರೌಂಡ್ ಇಟ್ಟು ಒಣಕೊಬ್ಬರಿ ತುರಿ, ಗೋಡಂಬಿ, ದ್ರಾಕ್ಷಿ, ಗಸಗಸೆ, ಏಲಕ್ಕಿ ಪುಡಿಯನ್ನು ಹಾಕಿದರೆ ರುಚಿಯಾದ ಕಲರ್ಫುಲ್ ಕೊಕೊನಟ್ ಸ್ವೀಟ್ ಪೋಹಾ ಸವಿಯಲು ಸಿದ್ಧ.